ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಸ್ಟ್ ಅಂಡ್ ಎಕ್ಸ್ಪ್ರೆಸ್ ಬ್ಲಾಗ್. ಇವತ್ತು ನಾವು ಒಂದು ಮದುವೆ ಫಂಕ್ಷನಿಗೆ ಹೋಗ್ತಿದ್ದೇವೆ. ಅದು ನಮ್ಮ ಕುಟುಂಬವರದು. ಸೊ ಹಾಗೆ ಇವಾಗ ನೋಡ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಬೇಕಂತೆ. ಸೊ ಇಲ್ಲಿ ತುಂಬ ಗಾಡಿಗಳೆಲ್ಲ ನಿಂತಿದೆ. ಆ್ಯಕ್ಚುಲಿ ಒಳಗಡೆ ತುಂಬ ಜನ ಇರಬೇಕು. ಇನ್ನೇನು ಮಾಡುವಂತಿದ್ದೆ ಚಪ್ಪರದು. ಸೊ ಹಾಗೆ ಮಾಡಲಿಕ್ಕೆ ಆಗಲಿಲ್ಲ. ಸೊ ಹಾಗೆ How the juice? How the juice? How is the juice? Ice ಅಂತ ಹೇಳು. Yes. ಈಗ ಹೋಗಿ ತುಂಬ ರಶ್ ಅಂದರೆ ಜನ ಇರ್ಬೋದು. ನಿನ್ನೆ ಅಷ್ಟೊಂದು ತುಂಬ ಜನ ಇತ್ತಲ್ಲ ನಿನ್ನೆ. ಇಟ್ಕೊಳ್ಳಿದೆ ಇಲ್ಲ ಬೇಡ, ಇಲ್ಲ ಅಲ್ಲೇ ಇರಲಿ. ಬನ್ನಿ ಮಾರೇ ಬೇಡ. ಇದು ಎಂಟ್ರೆನ್ಸ್. ಕೆಳಗಡೆ ಕೂಡ ಪಾರ್ಕಿಂಗ್ ಉಂಟು, ಇಲ್ಲಿ ಕೂಡ ಉಂಟು, ಅಲ್ಲಿ ಕೂಡ ಉಂಟು. ಎಂತ ಇವಾಗಲೇ ಅಲ್ಲಿ ಕಾಡ್ಕೊಳ್ಳಿಕ್ಕೆ ಕ್ಯೂ ಆಗಿದ್ದಾರೆ. ಸ್ನ್ಯಾಕ್ಸ್ ತಿನ್ಕೊಂಡು ಹೋಗ್ಬೇಕು. ಹಾಗೆ ಬರ್ತೀನಿ. ಸ್ನ್ಯಾಕ್ಸಾ? ನನ್ನ ಕ್ಲೋಸ್ ಫ್ರೆಂಡ್. ಸೊ ಅಲ್ಲಿ ನಿಂತು ಫೋಟೋ ಎಲ್ಲ ತೆಗೆದಾಯಿತು. ನಾನು ಶೋ ಆಗ್ತಿದ್ದಾನೆ. ನನ್ನ ತಮ್ಮನಿಗೆ ಶೋ ಹಾಕ್ಲಿಕ್ಕೆ ಗೊತ್ತಿಲ್ಲ. ಇವರಿಬ್ರು ಬೇರೆನೆ. ಊಟ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಊಟ ಸ್ಟಾರ್ಟ್ ಔಟ್ ಮಾರೆ. ಊಟ ಹಾಗೆ ಐಸ್ ಕ್ರೀಮ್ ಅಥವಾ ಕಪ್ಪ ತಗೊಂಡೆ.
ಹಾಕ್ತಾರೆ, ತಿರುಗಿಸ್ತಾರೆ, ಅದನ್ನು ಈ ಕಡೆ ಮುಂಚೆಲಾಕಿ ತಿರುಗಿಸೋದು, ವಾಪಸ್ ಮುಂಚೆಲ್ಲ ಹಾಕೋದು, ಮತ್ತೆ ವಾಪಸ್ ಅದಕ್ಕೆ ಹಾಕೋದು. ಊಟ ಮಾಡುದ ಊಟ ಮತ್ತೆ ಏನೆಲ್ಲ ಊಟ ಮಾಡ್ದ? ಬಿರಿಯಾನಿ ಹೌದು. ಮತ್ತೆ ಜ್ಯೂಸ್ ನೀವೆಲ್ಲ ಒಂದೊಂದು ಗ್ಯಾಂಗ್ ಅಲ್ಲ, ಮತ್ತೆ ಐಸ್ ಕ್ರೀಮ್. ಐಸ್ ಕ್ರೀಮ್ ನಾಟಿನ ನೀವೆಲ್ಲ ಒಂದೊಂದು ಗ್ಯಾಂಗ್ ಅಲ್ಲ. ಎಂಟು 4 ಜನ ಸೇರಿ 2 ಕಬಾಬ್, ಬಿರಿಯಾನಿ. ಎಲ್ಲ ಓಡು. ಬಾಟ್ಲೆ ತಗೊಳಕ್ಕೆ ಜೊತೆಗೆ ಬೇಡ ಹಾಂ ಮಧ್ಯದಲ್ಲಿ ನೀವಲ್ಲಿ ಬ್ಯಾಕಿಗೆ ನಿಲ್ಲುತ್ತಾನೆ. ಇಲ್ಲಿಗೆ ಬಂದ್ರೆ ಏನೀಗ? ನಾವು ಸೇರ್ಕೊಳ್ತೀವಿ. ಜಾಗ ಕೊಡಿ. ಇಲ್ಲ ಆ ಮಕ್ಕಳಿಗೆ ಸೇರಿಸ್ಕೊಳ್ಳೋಣ. ಇವರೆಲ್ಲ ಗೊತ್ತಿರೋರು ಇದ್ದಾರೆ. ಬನ್ನಿ. ಮಟನ್ ನಾನು ಇನ್ನು ಮಟನ್ ತಿಂದು ಬಿಟ್ಟು ಆಗಿದೆ. ಎಲ್ಲಿ ಇಷ್ಟೇ ಎಷ್ಟು ಗಂಟೆಗೆ ಹೋಗಿ 2:30. ಅಮ್ಮ ಹೇಳಿದ್ರು. ಇಲ್ಲ ನಂದು ಊಟ ಆಗಿಬಿಟ್ಟು ಇಲ್ಲಿ ಐಸ್ ಕ್ರೀಮ್ ತಿಂತಿದ್ದಾನೆ. ಅಮ್ಮಂದು ಊಟ ಆಗಬೇಕಷ್ಟೇ. ಮತ್ತು ಏನಂತ ಹೇಳಿದರೆ ಅಪ್ಪನೂ ಹೋಗಿದ್ದಾರೆ ಆ ಕಡೆ, ಬರಲಿ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಹಾಗೆ ಫೋಟೋ ಅವೆಲ್ಲ ಲಾಗ್ ಮಾಡುದು. ಲಾಗ್ ಅಮ್ಮಂದು ಊಟ ಆಗಿಬಿಟ್ಟು ಆಮೇಲೆ ಐಸ್ ಕ್ರೀಮ್ ತಿಂತಿದ್ದಾರೆ. ನಾನು ಸುಮ್ಮನೆ ನಿಂತ್ಕೊಂಡಿರೋದು. ಆಲ್ಮೋಸ್ಟ್ ಎಲ್ಲ ಊಟ ಆಗಿಬಿಟ್ಟು ಹೋಗ್ತಾ ಇದ್ದಾರೆ ಮೇಲ್ಗಡೆ ಅಂತ ಹೇಳ್ತಿದ್ದಾನೆ. ಸಾರಿ, ಮನೆಗೆ ಹೋಗ್ತಿದ್ದಾರೆ. ನಾವು ರೊಟ್ಟಿ ನಂಗೆ ಇಲ್ಲರೂ ಬೇಡ, ಯಾಕೆ ಅವನ ರೊಟ್ಟಿ ತಿಂದು ಸಾಕಲ್ಲ. ನಂಗೆ ಅದೇ ತಿಂದು ಸಾಕದು. ಇಲ್ಲಿ ಫಸ್ಟ್ ಇದೇ ರೊಟ್ಟಿ ಆಯಿತಾ, ರೊಟ್ಟಿ ಮತ್ತು ಸಾರು. ಅಮ್ಮ ಅದಕ್ಕೆ ಹೇಳ್ತೀನಿ, ಅಲ್ಲಿ ಅವ್ವನ ಮನೇಲಿ ರೊಟ್ಟಿ ತಿಂದು ತಿಂದು ಸಾಕಾಯ್ತು, ಅದಕ್ಕೆ ಅದೇ ಸಾಕಾಗಿ ಹೋಗಿದೆ ಅಂತ ಹೇಳಿದೆ. ಹೋಯಲ್ಲ ಮೇಲ್ಗಡೆ, ಹೋಯಲ್ಲ ಮೇಲ್ಗಡೆ, ಮೇಲ್ಗಡೆ
ಅಲ್ಲಿ ಫೋಟೋಶೂಟ್ ಹಾಕಿದ್ದು ನಾನಿಲ್ಲಿ ಕೂತಿದ್ದೆ. ನನ್ನ ತಮ್ಮಂದು ಅವನದು ಗ್ಯಾಂಗೇ ಬೇರೆ ಈ ಕೊಳ್ಳಿಯಲ್ಲಿ, ಅವ್ರದ್ದೆಲ್ಲ ಗ್ಯಾಂಗ್ ಬೇರೆನೆ. ಬಂದ ಮಂಗನಾಗಿ ಫೋನ್ ಅಲ್ಲಿ ಫೋಟೋಶೂಟ್ ನಡೀತಿದ್ದೆ. ಇಲ್ಲಿ ನಾನು ಬಂದು ಕೂತಿದ್ದಾನೆ. ನನಗೆ ಹೊಟ್ಟೆ ತುಂಬಿ ಹೋಗಿದೆ. ಐಸ್ ಕ್ರೀಮ್ 5 ಸತಿ ಇತ್ತು ಟೋಟಲ್. ಮತ್ತು ಏನಂತ ಹೇಳಿದ್ರೆ ಇನ್ನು ಮಡಿಕೇರಿಗೆ ಹೋಗಬೇಕು. ಇದು ಅಲ್ಲಿ ಯಾರ್ದು ಫಂಕ್ಷನ್? ಅಲ್ಲಿ ಪಪ್ಪನ ಭಾವನ ಮಗಳದು ಮದುವೆ. ಅವ್ರದ್ದೊಂದು ಚಪ್ಪಾರ ನಾಳೆ ಮದುವೆ ಅಂತೆ. ನಾಳೆದು ಮದುವೆಗೆ ಹೋಗುದಿಲ್ಲ ನಾನು, ಇವತ್ತು ನೈಟ್ ಹೋಗೋದು. ಯಾಕೆಂದರೆ ಅಪ್ಪನಿಗೆ ಆಫೀಸ್ ಉಂಟಂತೆ ನಾಳೆ. ಸೊ ಸುಳ್ಯದಲ್ಲಿ ಎರಡಲ್ಲ, ಹಾಂ 2 ಫಂಕ್ಷನ್ ಉಂಟು ಸುಳ್ಯದಲ್ಲಿ. 2 ವಾರ ಆಯಿತು. ಫುಲ್ ಸುತ್ತೋದೇ ಕೆಲಸ ನನಗೆ ಮತ್ತು ನನ್ನ ಅಮ್ಮನಿಗೆ. ಮತ್ತು ತಮ್ಮ ಕೂಡ ಬರ್ತಿದ್ದಿಲ್ಲ, ಅವನು ಒಮ್ಮೆ ಬರ್ತಿದ್ದೆ ಅಷ್ಟೇ. ನನ್ನ ಮತ್ತು ನನ್ನ ಅಮ್ಮನಿಗೆ ಡೈಲಿ 2 ವಾರ ಸುತ್ತದೇ ಕೆಲಸ, ಆ ಥರ ಫಂಕ್ಷನ್ ಉಂಟು. ಅದು ಕೂಡ ನಾನು ಹೋದ್ರೆ ಇದು ಅಂತ ಕಾರಲ್ಲಿ ಹೋಗೋದಿಲ್ಲ ಅಂತ ಹೇಳಿದ್ರು, ಸ್ಕೂಟಿಯಲ್ಲಿ ಹೋದ್ರೆ ಮಾತ್ರ ನಾವು ರಿಟರ್ನ್ ವಾಪಸ್ ಇಲ್ಲಿಗೇನೆ ಬಂದ್ವಿ. ನಾನು ಬಾಯ್ ಮಾಡಲಿಕ್ಕೆ ಅವ್ರು ಉಟ್ಕೊಂಡ ಮತ್ತೆ ನಾವು ಬಂದೇವೆ. ಅದಕ್ಕೆ ಅಲ್ಲಿ ಬಂದದಕ್ಕೆ ಮೇಲೆ ಅತ್ತೆಗೆ ಹೇಳಲಿಕ್ಕೆ ಅಲ್ಲಿ ಹೋದ್ವ 2:30. ಅವನಿಗೆ ಅರ್ಜೆಂಟ್ ಇಲ್ಲಂತೆ. ಸರಿ ಬಂದೇವೆ ತವ ಬೈ ಎಲ್ಲ ವಿಡಿಯೋ ಎಲ್ಲ ನಾಡ್ದೆಲ್ಲ ಯೂಟ್ಯೂಬಿಗೆ ಹಾಕಿ ವೈರಲ್. ಬಬಲ್ ಬಾಯ್ ಬಾಯ್. ನಾವು ಇಟ್ಟು ಪೋಯಲ್ಲ. ಒಂದೇ ಆಯ್ತಾ? ಅತ್ತೆನ ಹುಡ್ಕೊಂಡು ಕೆಳಗೆಲ್ಲ ಹೋಗಿ ಹೌದು. ಅವ್ರು ಇರ್ತಾರಲ್ಲ, ಅವ್ರು 5 ಗಂಟೆ ಹೊರಡೋದು. ಮನೆ ಮದುವೆ ಬೇರೆ, ಅತ್ತಿನ ಮಗಳ ಮದುವೆ ಬೇರೆ, 2 ವಾರ ಕಂಟಿನ್ಯೂಸ್. ಪುತ್ತೂರು ಹೋಗಿ ನೈಟ್ ಹೋಗ್ಬೇಕು. ಮತ್ತೆ ಪುನಃ ನೆಕ್ಸ್ಟ್ ವೀಕ್ ನಾಳೆ ಒಂದು ಬರೋದು, ನಾಳೆ ಲೀವ್ ಇಲ್ಲ ಪುನಃ. ಹೌದು. ಸೊ ನಮ್ಮದು ಫಂಕ್ಷನ್ ಅದೆಲ್ಲ ಆಯಿತು. ಹಾಗೆ ಬಾಯ್ ಬಾಯ್. ನಾವು ಬರ್ತೀವಿ, ಬಂದಿದ್ದು ನಾವು ನಿಮ್ಮ ಜೊತೆ ಬರೋದು. ಹೌದಾ? ನಾವೇ ಸ್ವಲ್ಪ ಲೇಟ್ ಐತೆ, ಸುಮ್ಮನೆ ಬರ್ತೀವಿ. ಅಲ್ಲಿ ಅವರು ಮತ್ತೆ ಸಮಾಜಕ್ಕೆ ಹೋದ್ರೆ ಕಷ್ಟ. ಕಷ್ಟ ಸಮಾಜಕ್ಕೆ ಹೋಗ್ಬಿಟ್ಟು ಬರೋ. ನಾವು ಬರ್ತೇವೆ. ಬರ ಬಾಯ್ ಬಾಯ್. ಬರ್ತೀವಿ, ನಾನು ಬರ್ತೀನಿ ಜೊತೆಗೆ. ಹಾಂ ವಿಡಿಯೋ ಆನ್ ಆಗಿಲ್ಲ, ಆನೆಲ್ಲ ಉಂಟು. ಬಾಯ್ ಬಾಯ್. ಸೊ ಫೈನಲಿ ಇದು ಮದುವೆ ಆಯಿತು. ಇನ್ನು ನಾಳೆ ಒಂದು ಫಂಕ್ಷನ್ ಉಂಟಲ್ಲಿ ಅಜ್ಜಿ ಇದು ಕೊಕ್ಕಡ ಇದರಲ್ಲಿ ಅನಿತಾ ಚಿಕ್ಕಿನವರ ಮನೆಯಲ್ಲಿ ಅದಮ್ಮನ ತಂಗಿ ಅಲ್ಲಿ ಇದೊಂದು ಫಂಕ್ಷನ್ ಉಂಟು. ಸೊ ಕರೆಕ್ಟಾಗಿ ಹೇಳಿದರೆ 2 ವಾರ ಫುಲ್ ಟ್ರಾವೆಲಿಂಗ್. ನನ್ನ ಮೊಬೈಲಲ್ಲಿ ಇತ್ತು. ನಿನ್ನ ಫೋನ್ ಅವನು ನೋಡ್ಬೇಕು. ಯಾರು ರೀತಿ ನಟು ಪಪ್ಪಲ್ಲಿ ಸೂಪರ್ಮ್ಯಾನ್ ಥರ ನಿಂತಿದೆ. ಸೂಪರ್ಮ್ಯಾನ್ ಥರ ನಿತ್ತೊಳರಿ ಅಂತ. ಪಪ್ಪ